ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಡ್ಡ ಮತ್ತೆ ಹೊಟ್ಟೆ ಅಶಿಸ್ತಿನ ನಿಮ್ಮ ಪ್ರಕಾರ ಹೇಗೆ ಹೊಟ್ಟೆ ಮತ್ತೆ ಗಡ್ಡ? ಅದರ ವಿರೋಧಿ ನಾನು. ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದರೆ, ಆ ಥರ ಹೊಟ್ಟೆ ಇರೋರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ. ಅಂದರೆ ವಿ ಶುಡ್ ಆಲ್ವೇಸ್ ನಮಗೆ ಆದಂಥ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ, ಅದು ಮೀರಬಾರ್ದು ಯಾವುದೇ ಒಂದು ಕಾರಣಾಂತರಕ್ಕೂ. ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ. ನಾವೇನು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದೇನು ನಮ್ಗೇನು ಇರೋದಿಲ್ಲ. ಸ್ಟ್ರೆಸ್ ಇರ್ತದೆ, ಬಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು. ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನ ಮರ್ತು ಬಿಡ್ತಾರೆ, ಯಾವುದನ್ನ ಅವರ ಫಿಸಿಕ್ನ. ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ. 6 ಗಂಟೆ ನಿಂತ್ಕೋಬೇಕು, ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು. ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ, ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳಲ್ಲಿ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು. ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ಲೆಕ್ಕ ಈಗಿದಾರಲ್ಲ ಶಿವ ಶೆಟ್ಟಿ ಸಾಹೇಬ್, ಹಂಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸುಲಲಿತ ಆಗ್ತದೆ. ಹಾಗೆ ಪೊಲೀಸಲ್ಲಿ ತುಂಬ ಈ ಥರ ಒಬೆಸಿಟಿ ಇದೆ ಭಾಳ. ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು. ಅವರು ಸ್ವಯಂ ಶಿಸ್ತನ್ನೇ ಏರ್ಕೋಬೇಕು ಜೀವನದಲ್ಲಿ. ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು, ಇಲ್ಲಾಂದ್ರೆ ಸಾಧ್ಯನೇ ಆಗೋದಿಲ್ಲ ಯಾವ ಕಾರಣಕ್ಕೂ, ಪೊಲೀಸಲ್ಲಿ ಎಸ್ಪೆಷಲಿ. ಥ್ಯಾಂಕ್ ಯು.